ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಥರ ಡಿಸೈನ್ ಯಾವ ಥರ ಹಾಕೋದು ಅಂತೇಳಿ ನೋಡೋಣ. ಫಸ್ಟ್ 6 ಎಳೆ ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 9 ಅಥವಾ 10 ಯಾವುದಾದ್ರೂ ತೊಗೋಬೋದು. ಈ ಥರ ಥ್ರೆಡ್ನ ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ಟೂ ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಪಕ್ಕದಲ್ಲೇ ನೋಡಿ, ಈ ಥರ ಡಬಲ್ ಕ್ರೋಶ ಹಾಕ್ಕೊಂಡಾದಮೇಲೆ ಒಂದು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ಮಾಲ್ ಸೈಜ್ ಮ್ಯಾಟ್ ಫಿನಿಶ್ ಇರುವಂತಹ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡಾದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೆರಡು ಡಬಲ್ ಕ್ರೋಶ ಬರಬೇಕು. ಟೋಟಲು 3 ಡಬಲ್ ಕ್ರೋಶ ಹಾಕ್ಕೊಂಡು 2 ಚೈನ್ ಹಾಕಿದ್ದೀವಲ್ಲ, ಅದನ್ನು ಕೌಂಟ್ ಮಾಡಿದ್ರೆ ನಮಗೆ 4 ಕಂಬ ಥರ ಬರಬೇಕು. ಇವಾಗ ಹಾಕ್ಕೊಂಡಾದಮೇಲೆ 6 ಚೈನ್ ಹಾಕ್ಕೊಳ್ಳೋಣ. 6 ಚೈನ್ ಹಾಕ್ಕೊಂಡು ಡಿಸೈನ ಸ್ವಲ್ಪ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಳ್ಬೇಕು. ಟರ್ನ್ ಮಾಡ್ಕೊಂಡಾದ್ಮೇಲೆ ಫಸ್ಟಿಗೆ ನಾವು 2 ಚೈನ್ ಹಾಕಿದ್ದೀವಲ್ವ, ಅದ್ರ ಮೇಲ್ಗಡೆ ಇರೋಂಥ ಚೈನಲ್ಲಿ ನೆಕ್ಸ್ಟ್ ಚೈನಲ್ಲಿ ನಾವು ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಫ್ರಂಟ್ ಸೈಡಿಗೆ ಮಾಡ್ಕೊಳ್ಳೋಣ. ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡಾದ್ಮೇಲೆ ನೋಡಿ, ಇವಾಗ 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡಾದ್ಮೇಲೆ ನೀಡಲ್ ಮೇಲೆ 2 ಸಲ ಥ್ರೆಡ್ನ ತೊಗೊಂಡು ನಾವು ತ್ರಿಬಲ್ ಕ್ರೋಶ ವರ್ಕ್ ಮಾಡಬೇಕು. ಇವಾಗ ನೋಡಿ, ಇವಾಗ 6 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಮತ್ತೆ 2 ದಾರದಲ್ಲಿ ಒಂದು ಸಲ, 2 ದಾರದಲ್ಲಿ ಒಂದು ಸಲ, ಮತ್ತು 2 ದಾರದಲ್ಲಿ ಒಂದು ಸಲ ಇವಾಗ ನಾನು ತ್ರಿಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ಇವಾಗ ಇನ್ನೂ 2 ತ್ರಿಬಲ್ ಕ್ರೋಶ ಹಾಕ್ಕೊಳ್ಳೋಣ. ಇವಾಗ 2 ತ್ರಿಬಲ್ ಕ್ರೋಶ ಆಯಿತು. ಟೋಟಲ್ 3 ತ್ರಿಬಲ್ ಕ್ರೋಶ ಬರಬೇಕು. ಇವಾಗ 2 ಆಗಿದೆ. ಇನ್ನೂ ಒಂದು ತ್ರಿಬಲ್ ಕ್ರೋಶ ಹಾಕ್ಕೊಂಡು ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೊಳ್ಳೋಣ. 2 ಅಥವಾ 3 ಚೈನ್ ಕೂಡ ಹಾಕ್ಕೊಳ್ಬೋದು, ಅಷ್ಟೊಂದೇನು ಡಿಫ್ರೆನ್ಸ್ ಏನು ಆಗೋದಿಲ್ಲ. 2 ಚೈನ್ ಹಾಕ್ಕೊಂಡಾದ್ಮೇಲೆ ಮತ್ತೆ 6 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಮತ್ತೆ 2 ಚೈನ್ ಹಾಕ್ಕೊಂಡು ಮತ್ತೆ 3 ತ್ರಿಬಲ್ ಕ್ರೋಶ ಹಾಕ್ಕೊಳ್ಳೋಣ. ಎಲ್ಲ ಪೆಟಲ್ಸ್ಗೂ ಇದೇ ಥರನೇ ಹಾಕ್ಕೊಳ್ಬೇಕು. ಇವಾಗ 2 ಆಗಿದೆ. ಇನ್ನೂ ಒಂದು ತ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೊಂಡು ಮತ್ತೆ 6 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದ್ಮೇಲೆ ಇದೇ ಥರ ಸೇಮ್ ಇನ್ನೊಂದು ಪೆಟಲ್ಸ್ ಕೂಡ ಹಾಕ್ಕೊಳ್ಬೇಕು. ನಾನೆಲ್ಲ ಫ್ಲವರ್ ಡಿಸೈನ್ಗೂ 3 ಪೆಟಲ್ಸ್ ಹಾಕ್ಕೊಂಡಿದ್ದೀನಿ. ಈ ಡಿಸೈನು ತುಂಬ ಚೆನ್ನಾಗಿದೆ, ಗ್ರ್ಯಾಂಡಾಗೂ ಇದೆ. ಈ ಡಿಸೈನ್ಗೆ ನಾನು ಕುಚ್ಚನ್ನು ಹಾಕಿಲ್ಲ. ಕುಚ್ಚು ಬೇಡ ಅಂದರೆ ಈ ಡಿಸೈನು ಒಂದು ಸಲ ಟ್ರೈ ಮಾಡ್ಬೋದು. 2 ಸ್ಟೆಪ್ಪಲ್ಲಿ ಡಿಸೈನು ಫಿನಿಶ್ ಆಗುತ್ತೆ. ತುಂಬಾ ಈಸಿ ಇದೆ ನೋಡಿ. ಇವಾಗ ಇನ್ನೊಂದು ಪೆಟಲ್ಸ್ ಕೂಡ ರೆಡಿ ಆಯಿತು ನೋಡಿ, ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಇವಾಗ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಒಂದು 5 ಚೈನಿಗೆ ಎಷ್ಟು ಬೇಕೋ ಅಷ್ಟನ್ನು ಸ್ಪೇಸನ್ನು ಬಿಟ್ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ ಹೊಟ್ಟೆಗೆ. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ಅಗೇನ್ 4 ಚೈನ್ ಹಾಕ್ಕೊಂಡು ಇವಾಗ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶ ವರ್ಕ್ ಮಾಡಬೇಕು. ನೋಡಿ, ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ಇಲ್ಲೂ ಕೂಡ ಒಂದು 5 ಚೈನಷ್ಟು ಗ್ಯಾಪ್ನ ಬಿಡಬೇಕು. ಫಸ್ಟಿಗೆ ಎಷ್ಟು ಬಿಟ್ಟಿದ್ದೀವೋ ಅಷ್ಟು ನೋಡ್ಕೊಂಡು ಕರೆಕ್ಟಾಗಿ ಗ್ಯಾಪ್ ಬಿಟ್ಟು ನಾನಿಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶ ಹಾಕ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶ ಹಾಕ್ಕೊಂಡಾದ್ಮೇಲೆ ಇವಾಗ ಸೇಮ್ ಫಸ್ಟಿಗೆ ಹಾಕಿದ್ದೀವಲ್ವ, ಅದೇ ಥರನೇ ಡಬಲ್ ಕ್ರೋಶ ವರ್ಕ್ ಮಾಡಿಕೊಂಡು ನಾನು ಇಲ್ಲಿ 6 ಚೈನ್ ಕೂಡ ಹಾಕ್ಕೊಂಡು ಫ್ರಂಟಿಗೆ ತಿರುಗಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಯಾವ ಥರ ಅಂತೇಳಿ ತೋರಿಸೋದಕ್ಕೋಸ್ಕರ ನೋಡಿ, ಇವಾಗ ಹಾಕ್ಕೊಂಡಾದಮೇಲೆ 2 ಅಥವಾ 3 ಚೈನ್ ಕೂಡ ಹಾಕ್ಕೋಬೋದು. ಹಾಕ್ಕೊಂಡಾದ್ಮೇಲೆ ನೋಡಿ, ಇವಾಗ ನೀಡಲ್ ಮೇಲೆ 2 ಸಲ ಥ್ರೆಡ್ನ ತೊಗೊಂಡು ತ್ರಿಬಲ್ ಕ್ರೋಶ ಹಾಕ್ಕೊಳ್ಬೇಕು. ನೋಡಿ, ಇವಾಗ ತ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನ್
ಲಾಸ್ಟ್ನೇ ಪೆಟಲ್ಸ್ ಇದೆಯಲ್ವ ಅಲ್ಲಿ 2 ಚೈನ್ ಹಾಕೋಕ್ಕಿಂತ ಮುಂಚೆ ಒಂದು ತ್ರಿಬಲ್ ಕ್ರೋಶೆ ಇದೆಯಲ್ಲ ಅದರ ಮೇಲ್ಗಡೆ ಇರೋಂಥ ಚೈನಲ್ಲಿ ನಾನು ಥ್ರೆಡ್ನ ತೊಗೊಂಡಿದ್ದೀನಿ. ಥ್ರೆಡ್ನ ತೊಗೊಂಡು ಈ ಥರ ಒಂದು ಸಲ ಥ್ರೆಡ್ನ ತೊಗೊಂಡು ಮತ್ತು 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕ್ಕೊಂಡು ತ್ರಿಬಲ್ ಕ್ರೋಶದ ಮೇಲ್ಗಡೆ ಇರುವಂತಹ ಚೈನಲ್ಲಿ ಥ್ರೆಡ್ನ ತೊಗೊಂಡು ಈ ಥರ ಎಳ್ಕೊತಿದ್ದೀನಿ ಅಷ್ಟೇ. ನಾನು ಸಿಂಗಲ್ ಕ್ರೋಶೆ ಏನು ಹಾಕ್ಕೊಳ್ತಾ ಇಲ್ಲ. ನೋಡಿ ಈ ಥರ ಹಿಂಗೆ ಎಳ್ಕೊಂಡ್ಬಿಟ್ಟು ಇವಾಗ ಪೆಟಲ್ಸ್ನ ಕಂಟಿನ್ಯೂ ಮಾಡಬೇಕು. ಒಂದು ತ್ರಿಬಲ್ ಕ್ರೋಶೆ ಆಗಿದೆ, ಇವಾಗ ಇನ್ನೂ 2 ತ್ರಿಬಲ್ ಕ್ರೋಶನ ಹಾಕ್ಕೋಬೇಕು. ಒಂದು ಸಲ ಹಾಕಿದರೆ ಇದು ತುಂಬಾ ಈಸಿ ಅನಿಸುತ್ತೆ. ಸ್ಟಾರ್ಟಿಂಗ್ ಒಂದು ಹಾಕೋವರೆಗೂ ಅಷ್ಟೇ, ಆಮೇಲೆ ತುಂಬ ಈಸಿ ಆಗುತ್ತೆ. ನೋಡಿ ಇವಾಗ 3 ತ್ರಿಬಲ್ ಕ್ರೋಶೆ ಆಯಿತು. ಇವಾಗ ಮತ್ತೆ 2 ಚೈನ್ ಅಥವಾ 3 ಚೈನ್ ಕೂಡ ಹಾಕ್ಕೋಬೋದು. ಹಾಕ್ಕೊಂಡಾದ್ಮೇಲೆ ಮತ್ತೆ 6 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ಸೇಮ್ ಇದೆ, ಇವಾಗ ಯಾವುದೇ ಚೇಂಜಸ್ ಇಲ್ಲ. 2 ಪೆಟಲ್ಸ್ನು ಫಸ್ಟಿಗೆ ಹಾಕಿದ್ದೀವಲ್ವ ಅದೇ ಥರನೇ ಹಾಕ್ಕೊಂಡ್ರೆ ಆಯಿತು. ನೋಡಿ ಇಲ್ಲಿ ನಾನು ಇಲ್ಲಿ 4 ಫ್ಲವರ್ ಆಗೋಷ್ಟು ಡಿಸೈನ್ ಹಾಕ್ಕೊಂಡಿದ್ದೀನಿ. ಈ ಥರ ಕಾಣಿಸುತ್ತೆ. ಇಷ್ಟೆಷ್ಟು ಸಾಕು ಅಂತಂದರೆ ಇಷ್ಟೇ ಬಿಡ್ಬೋದು. ನಾನು ಇವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇನ್ನೊಂದು ಫ್ಲವರ್ ಡಿಸೈನ್ನ ಯಾವ ಥರ ಇದಕ್ಕೆ ಅಟ್ಯಾಚ್ ಮಾಡಿ ಹಾಕೋದು ಅಂತೇಳಿ ತೋರಿಸ್ತೀನಿ ನೋಡಿ. ಸೆಂಟ್ರಲ್ಲಿ ನಾವು 3 ಚೈನ್ ಹಾಕಿ ಒಂದು ಫ್ಲವರ್ಗೂ ಇನ್ನೊಂದು ಫ್ಲವರ್ಗೂ ಜಾಯಿನ್ ಮಾಡಿದ್ವಲ್ವ ಅಲ್ಲಿ ನಾನು ಥ್ರೆಡ್ನ ತೊಗೊಂಡು ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಮತ್ತು 2 ಚೈನ್ ಹಾಕ್ಕೊಂಡು 3 ಚೈನ್ ಗ್ಯಾಪ್ ಇದೆಯಲ್ಲ ಎರಡನ್ನೂ ಸೇರಿಸ್ಕೊಂಡು ನಾನಿವಾಗ ಡಬಲ್ ಕ್ರೋಶೆ ವರ್ಕ್ ಮಾಡ್ತಾಯಿದ್ದೀನಿ. ಒಂದು ಡಬಲ್ ಕ್ರೋಶೆ ಆಯಿತು. ಇವಾಗ ಇನ್ನೂ ಒಂದು ಡಬಲ್ ಕ್ರೋಶೆ, ಇವಾಗ 2 ಡಬಲ್ ಕ್ರೋಶೆ ಆಯಿತು. 3, ಇವಾಗ ಇನ್ನೊಂದು ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ಟೋಟಲ್ಲು 4 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. 4 ಡಬಲ್ ಕ್ರೋಶೆ ಹಾಕ್ಕೊಂಡಾದ್ಮೇಲೆ ಮತ್ತೆ 6 ಚೈನ್ ಹಾಕ್ಕೊಂಡು ಮತ್ತು ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು 2 ಚೈನ್ ಹಾಕಿದ್ದೀವಲ್ವ ಅದರ ಮೇಲ್ಗಡೆ ಇರುವಂಥ ಥ್ರೆಡ್ಡಲ್ಲಿ ನಾನು ಚೈನಲ್ಲಿ ನೋಡಿ ಥರ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಫ್ರಂಟ್ ಸೈಡಿಗೆ ಡಿಸೈನ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡು ಈ ಥರ 2 ಅಥವಾ 3 ಚೈನ್ ಹಾಕ್ಕೊಳ್ಳೋಣ. ಹಾಕ್ಕೊಂಡಾದ್ಮೇಲೆ ನೋಡಿ ಇವಾಗ ಫಸ್ಟಿಗೆ ಇದೆಯಲ್ವ ಆ 3 ಪೆಟಲ್ಸ್ ಇದೆ ಫಸ್ಟ್ ಫ್ಲೇವರಲ್ಲಿ, ಅದರಲ್ಲಿ ಮೂರನೇ ಸೆಂಟ್ರಲ್ಲಿರುವಂಥ ಪೆಟಲ್ಸ್ಗೆ ನೋಡಿ ಈ ಥರ 2ನೇ ಡಬಲ್ ಕ್ರೋಶೆ ಇರುತ್ತೆಯಲ್ವ ಆ ಡಬಲ್ ಕ್ರೋಶದ ಮೇಲ್ಗಡೆ ಇರುವಂಥ ಥ್ರೆಡ್ಡಲ್ಲಿ ನಾನು ಎಳ್ಕೊಂಡು ಮತ್ತೆ ಇವಾಗ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿದೆ ನೋಡಿ. ಇವಾಗ ಮತ್ತೆ ಈ ಥರ ಜಾಯಿಂಟ್ ಮಾಡ್ಕೊಂಡು ಆದಮೇಲೆ ಮತ್ತೆ ಸೇಮ್ 3 ತ್ರಿಬಲ್ ಕ್ರೋಶೆ. ಇವಾಗ 2 ತ್ರಿಬಲ್ ಕ್ರೋಶೆ ಆಯಿತು. ಇವಾಗ ಇನ್ನೊಂದು ತ್ರಿಬಲ್ ಕ್ರೋಶೆ. ಇವಾಗ ಮತ್ತೆ 2 ಚೈನ್ ಮತ್ತು 6 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 2 ಚೈನ್. ನೀವು ಬೇಕಂದರೆ ಫಸ್ಟು 2 ಚೈನ್ ಹಾಕ್ಕೊಂಡು ಆಮೇಲೆ ಮತ್ತು ಇವಾಗ ಈ ಸೆಕೆಂಡ್ ಸ್ಟೆಪ್ಪಲ್ಲಿ 3 ಚೈನ್ ಕೂಡ ಹಾಕ್ಕೋಬೋದು. ಇವಾಗ ಮತ್ತು 2 ಡಬಲ್ ಕ್ರೋಶೆ ಹಾಕ್ಕೊಂಡಾದ್ಮೇಲೆ ಒಂದು ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ನೋಡಿ. ಒಂದು ತ್ರಿಬಲ್ ಕ್ರೋಶೆ ಆಯಿತು. ಇವಾಗ ಇನ್ನೂ ಒಂದು ತ್ರಿಬಲ್ ಕ್ರೋಶೆ. ಇವಾಗ ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಬೀಡ್ಸಿಗೆ ನೋಡಿ ಈ ಥರ ತ್ರಿಬಲ್ ಕ್ರೋಶದ ಮೇಲ್ಗಡೆ ಇರುವಂತಹ ಥ್ರೆಡ್ಡಲ್ಲಿ ಅಥವಾ ಚೈನಲ್ಲಿ ಥ್ರೆಡ್ನ ತೊಗೊಂಡ್ಬಿಟ್ಟು ಈ ಥರ ಸ್ಟ್ರೈಟಾಗಿ ಎಳ್ಕೊಂಡಿದ್ದೀನಿ ನಾನು, ಸಿಂಗಲ್ ಕ್ರೋಶೆ ಹಾಕ್ಕೊಂಡಿಲ್ಲ. ಈ ಥರ ತೊಗೊಂಡಾದಮೇಲೆ ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಹಾಕ್ಕೊಂಡು ಮತ್ತು 3 ಚೈನ್. 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡು 6 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡಬೇಕು.
ಲಾಕ್ ಮಾಡಿಕೊಂಡು ಸೇಮ್ ಇದೇ ಥರ ಇನ್ನೊಂದು ಪೆಟಲ್ಸ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡಾದಮೇಲೆ ಈ ಥರ ನೋಡಿ, ಇವಾಗ ನೆಕ್ಸ್ಟ್ ಇದೆಯಲ್ಲ, ನೆಕ್ಸ್ಟು ಫ್ಲವರ್ ಇದೆಯಲ್ಲ ಅದರಲ್ಲಿ ಸೆಂಟ್ರಲ್ಲಿರುವಂಥ ಪೆಟಲ್ಸ್ ತ್ರಿಬಲ್ ಕ್ರೋಶದ ಮೇಲ್ಗಡೆ ಇರುವಂಥ 2 ಚೈನ್ ಆದಮೇಲೆ ಒಂದು ತ್ರಿಬಲ್ ಕ್ರೋಶ ಹಾಕಿರ್ತೀವಿ. ಅದ್ರ ಮೇಲ್ಗಡೆ ಇರುವಂತಹ ಚೈನಲ್ಲಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡಿಕೊಂಡು ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಒಂದೊಂದು ಪೆಟಲ್ಸ್ಗೂ ಒಂದೊಂದು ಫ್ಲವರ್ಗೂ ಒಂದೊಂದು ಸತಿ ನಾವು ಥ್ರೆಡ್ನ ಕಟ್ ಮಾಡಬೇಕು. ಇಲ್ಲಿ ಕಂಟಿನ್ಯೂ ಮಾಡಿದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಒಂದೊಂದು ಫ್ಲವರ್ಗೂ ಥ್ರೆಡ್ನ ಕಟ್ ಮಾಡಿಕೊಂಡು ಹಾಕಿದ್ದೀನಿ. ನೀವು ಅದೇ ಥರನೇ ಮಾಡಿದರೆ ನೀವು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಬ್ಯಾಕ್ ಸೈಡಿಗೆ ಥ್ರೆಡ್ನ ಕಟ್ ಮಾಡಿರೋದನ್ನು ಕ್ಲೀನಾಗಿ ಈ ಥರ ಕಾಣಿಸ್ದೇ ಇರೋ ಥರ ಅಂಟಿಸ್ಬಿಟ್ರೆ ಗ್ಲೂ ಹಾಕಿ ನಿಮಗೆ ಡಿಸೈನು ನೀಟಾಗಿ ಕರೆಕ್ಟಾಗಿ ಕಾಣಿಸುತ್ತೆ. ಚೆನ್ನಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫೈನಲ್ ಲುಕ್ಕು ಫೈನಲಾಗಿ ಯಾವ ಥರ ಕಾಣಿಸುತ್ತೆ ಅಂತೇಳಿ ತೋರಿಸ್ತೀನಿ ನಾನು. ನೋಡಿ, ಎಲ್ಲ ಫಿನಿಶ್ ಆದಮೇಲೆ ಡಿಸೈನ್ ಈ ಥರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸತಿ ಟ್ರೈ ಮಾಡ್ಬೋದು. ಈ ಡಿಸೈನ್ಗೆ ಪ್ರೈಸ್ ಅಂದರೆ 600 ಇಂದ 800ವರೆಗೂ ತೊಗೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.